ನಮಸ್ಕಾರ, ಬೆಂಗಳೂರು ಟಿವಿಗೆ ಸ್ವಾಗತ. ಇಂದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆಯವರ 99ನೇ ವರ್ಷದ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. Thank you, sir. Sorry, sir. Sir, Nagesh sir. Mama, sir, ಆಶೀರ್ವಾದ, ಕರ್ನಾಟಕದ ಜನತೆಯ ಆಶೀರ್ವಾದ, ನಮ್ಮ ಕನಕಪುರ ಮಹಾಜನರ ಆಶೀರ್ವಾದ. ನಾನು ಸಾರ್ವಜನಿಕ ಜೀವನದಲ್ಲಿ ಕೆ.ಸಿ. ರೆಡ್ಡಿಯವರನ್ನು ಬಿಟ್ಟರೆ, ಖರ್ಗೆಯವರನ್ನ ಬಿಟ್ಟರೆ ಬಾಕಿ ಎಲ್ಲ ಮುಖ್ಯಮಂತ್ರಿಗಳ ಕೈಗಳಲ್ಲಿ ಕೆಲಸ ಮಾಡಿರೋರು. ಕೆಲವರ ಜೊತೆಯಲ್ಲಿ ನಾನು ಅವರ ಒಡನಾಡಿಯಾಗಿ ಕೆಲಸ ಮಾಡಿದರು. ಹೀಗಾಗಿ ಈ ಎಲ್ಲ ಮುಖ್ಯಮಂತ್ರಿಗಳ ವಿಚಾರಧಾರೆಗಳನ್ನು, ಅವರ ಮಾಡಿರ್ತಕ್ಕಂಥ ಸಾಧನೆಗಳನ್ನು, ಇದನ್ನೆಲ್ಲ ನೆನಪು ಮಾಡ್ಕೊಳ್ಳೋದು ಕರ್ನಾಟಕದ ಭವಿಷ್ಯದ ದೃಷ್ಟಿಯಿಂದಾಗಿ ಬಹಳ ಒಳ್ಳೆಯದು ಅಂತೇಳಿ ನಾನು ತಿಳಿದರು. ಯಾರು ಚರಿತ್ರೆಯನ್ನು ತಿಳ್ಕೊಂಡಿದ್ದಾರೆ ಅವರು ಮಾತ್ರ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಚರಿತ್ರೆ ಗೊತ್ತಿಲ್ಲ ಅವರು ಭವಿಷ್ಯ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೀನ್? ಅರ್ಥ ಆಯ್ತಲ್ಲ? Those who do not know the history, they cannot build a future. They don't know. ಬಟ್ ನನಗೆ ಕೆಲವು ಸಾರಿ ಸಿಟ್ಟು ಬರ್ತದೆ, ಕೆಲವು ಸಾರಿ ತಮಾಷೆಗೂ ಕಾಣ್ತದೆ. ಯಾರು ಹೆಗ್ಡೆಯವ್ರನ್ನ ಹೊಗಳಿದ್ರು, ಯಾರು ಹೆಗ್ಡೆಯವರು ದೇವರು ಬಿಟ್ಟರೆ ಹೆಗ್ಡೆಯವರು ಅಂತ ಹೇಳ್ತಾ ಇದ್ರು, ಅವರೆಲ್ಲರೂ ಸಹಿತ ಈಗ ಹೆಗ್ಡೆಯವರು ಸತ್ತ ಮೇಲೆ ಮತ್ತೆ ಹೆಗ್ಡೆನೇ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ ಕೆಲವರು.
ಆ ವರ್ಗದ ಜನರು ಬಹಳ ಜನ ಇದ್ದಾರೆ. ಚಪ್ಪಾಳೆ ದಯವಿಟ್ಟು ಕಟ್ಟಕ್ಕೆ ಹೋಗ್ಬೇಡಿ, ಅದರಿಂದೇನು ಉಪಯೋಗ ಅನ್ನೋ ಸಹಿತ ಆಗೋದಿಲ್ಲ. ಮುಖ್ಯಮಂತ್ರಿಗಳ ಪೈಕಿ ನಾವು ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅವರು ಹಾಕಿರ್ತಕ್ಕಂಥ ತಳಪಾಯವನ್ನು ನಾವು ಫಸ್ಟ್ ತಿಳ್ಕೋಬೇಕು. ನಿಜಲಿಂಗಪ್ಪನವರು ನೋ ಡೌಟ್, ನನ್ನ ವೈಯಕ್ತಿಕವಾದ ಅಭಿಪ್ರಾಯದಲ್ಲಿ ನಿಜಲಿಂಗಪ್ಪನವರು ಕರ್ನಾಟಕ ಕಂಡಂಥ ಮಹಾನ್ ನಾಯಕರು. ಕರ್ನಾಟಕದ ಕೀರ್ತಿಯನ್ನು ದೇಶದ ಉದ್ದಗಲಕ್ಕೂ ತೆಗೆದುಕೊಂಡು ಹೋಗೋರು. ಕಲ್ಕತ್ತಾದಿಂದ ಹಿಡಿದು ಕಾಶ್ಮೀರದವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕರ್ನಾಟಕದ ಕೀರ್ತಿಯನ್ನು ಹಬ್ಬಿಸ್ತಕ್ಕಂಥದ್ರಲ್ಲಿ ಮೊದಲಿಗರು ಶ್ರೀಮಾನ್ ನಿಜಲಿಂಗಪ್ಪನವರು. ಇವರು ನಿಜಲಿಂಗಪ್ಪನವ್ರ ಶಿಷ್ಯರು. ನಿಜಲಿಂಗಪ್ಪನವರಿಂದ ಬಹಳ ಒಳ್ಳೆಯ ಗುಣಗಳನ್ನು, ಎಲ್ಲ ಒಳ್ಳೆಯ ಗುಣಗಳನ್ನು ಹೆಗಡೆಯವರು ಕಲ್ಪಿಸಿದರು. ಇವರನ್ನ ಲವ ಮತ್ತು ವೀರೇಂದ್ರ ಪಾಟೀಲರನ್ನ ಕುಶ, ಲವಕುಶರು ಅಂತ ಹೇಳಿ ನಿಜಲಿಂಗಪ್ಪನವರು ಇವರನ್ನ ಬೆಳೆಸಿದರು. ಆ ಬೆಳೆಸುವ ಗುಣ ಸತ್ತೋಗಿದೆ. ರವಿ ಹೆಗ್ಡೆ ಸೂಕ್ಷ್ಮವಾಗಿ ಅದನ್ನು ಪ್ರಸ್ತಾಪ ಮಾಡಿದ್ರು. ಬೆಳೆಸುವ ಗುಣ ಸತ್ತೋಗಿದೆ, ಇಟ್ ಇಸ್ ಡೆಡ್. ಈಗೆಲ್ಲ ಬೆಳೆಸೋದು ಯಾರಿಗೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ವಿಪರ್ಯಾಸ ಅಂದರೆ ನಾನು ತುರ್ತು ಪರಿಸ್ಥಿತಿಯಲ್ಲಿ ಅವರ ಜೊತೆಯಲ್ಲಿ ಸುಮಾರು 18-19 ತಿಂಗಳ ಕಾಲ ಇದ್ದವರು. ಬೆಳಗಾಂ ಜೈಲಲ್ಲೂ ಇದ್ದೆ ಅವರ ಜೊತೆಯಲ್ಲಿ, ಬೆಂಗಳೂರು ಜೈಲಲ್ಲೂ ಸಹಿತ ಇದ್ದಿಲ್ಲ. ಈ ಶಿಕ್ಷೆ ಕೊಡುವಾಗ 2 ಥರದ ಶಿಕ್ಷೆ ಕೊಡ್ತಾರೆ. ಒಂದು ಸಾದಾ ಶಿಕ್ಷೆ, ಇನ್ನೊಂದು ಕಠಿಣ ಶಿಕ್ಷೆ ಅಂತೇಳಿ. ಈ ಕಠಿಣ ಶಿಕ್ಷೆ ಮಾಡೋರಿಗೆಲ್ಲ ಬೆಳಗಾಂ ಜೈಲಿಗೆ ಹಾಕೋದು, ಸಾದಾ ಶಿಕ್ಷೆ ಬೆಂಗಳೂರಿನಲ್ಲಿ ಇರ್ತಾರೆ. ಅಲ್ಲೇನೇ ಇರಲಿ, ಹೆಗ್ಡೆಯವರು ಈ ಲವಕುಶನ ಪಾತ್ರವನ್ನು ಬಹಳ ಚೆನ್ನಾಗಿ ನೆರವೇರಿಸಿದರು. ನಿಜಲಿಂಗಪ್ಪನವರ ಕೊನೆಯ ಉಸಿರಿನವರೆಗೂ ಸಹಿತ ಅವರ ಜೊತೆಯಲ್ಲಿದ್ದವರು ಒಬ್ಬರೇ ಒಬ್ಬರು ಅಂತ ಹೇಳಿದ್ರೆ ಶ್ರೀಮಾನ್ ರಾಮಕೃಷ್ಣ ಹೆಗಡೆ. ರಾಜಕೀಯದಲ್ಲಿ ಲಾಯಲ್ಟೀಸ್ ಅನ್ನೋದು ಇಲ್ಲ. ದೇರ್ ಇಸ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಆ್ಯಂಡ್ ಪರ್ಮನೆಂಟ್ ಎನಿಮೀಸ್. ನಮ್ಮ ಮುಂದೆ EP ಮೆನನ್ ಕೊಟ್ಟಿದ್ದಾರೆ. ಹಿ ನೋಸ್ ಕರ್ನಾಟಕಸ್ ಪಾಸ್ ಬೆಟರ್ ದೆನ್ ಮೀ. ಯಾಕೆ ಹೆಗ್ಡೆಯವರು ಲಾಯಲ್ಟಿಯನ್ನು ಉಳಿಸ್ಕೊಂಡಿದ್ರು. ಆಗಿರುವಾಗ ನನ್ನ ಅನೇಕ ವಾರಿಗೆಯವರು, ನನ್ನ ಪರಿಚಯದವರು, ನಮ್ಮ ನೆಂಟರವರೆಲ್ಲ ಅವ್ರ ಹತ್ರ ಹೆಲ್ಪ್ ಅಂತ ಕೇಳಕ್ಕೆ ಹೋಗ್ತಿದ್ರಂತೆ, ಒಂದು ಸಹಾಯವನ್ನು ಮಾಡಿಕೊಡಿ ಅಂತ. ಉದಾಹರಣೆಗೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ಒಂದು ಹೇಳಿದ್ರೆ ಒಂದು ಸೀಟ್ ಸಿಗುತ್ತೆ ಅಂತ, ನೀವು ಹೇಳಿದ್ರೆ ಒಂದು ಗೌರ್ಮೆಂಟಲ್ಲಿ ಕೆಲಸ ಸಿಗುತ್ತೆ ಅಂತ ನಿಮಗೆಲ್ಲ ಹೇಳಿದಾಗ ಹೇಳ್ತಿದ್ರಂತೆ, ಇಲ್ಲ ನಾನು ನಿಮಗೆಲ್ಲ ಹೆಲ್ಪ್ ಮಾಡೋಕ್ಕಾಗಲ್ಲ, ನಾನೇನಾದರೂ ನಿಮಗೆ ಹೆಲ್ಪ್ ಎಲ್ಲ ಮಾಡಿದೆ ಅಂತಂದರೆ ತನ್ನ ಜಾತಿಯನ್ನು ಮಾಡಿಬಿಟ್ಟಿದ್ದಾನೆ ಅಂತೇಳಿ ನನಗೆ ಅಪವಾದ ಬರುತ್ತೆ, ಹಾಗಾಗಿ ನಾನು ನಿಮ್ಗೆ ಹೆಲ್ಪ್ ಮಾಡಲ್ಲ ಅಂತ ನೇರವಾಗಿ ಹೇಳಿ ಕಳಿಸ್ತಿದ್ರಂತೆ. ಹಾಗಾಗಿ ನನ್ನ ವಾರಿಗೆಯವರು, ನನ್ನ ಕ್ಲಾಸ್ಮೇಟ್ಸ್ ಏನಿದ್ದಾರೆ, ಪ್ರಾಬಬ್ಲಿ ದೇ ನೆವರ್ ಲೈಕ್ ರಾಮಕೃಷ್ಣ ಹೆಗಡೆ, ಯಾಕಂದ್ರೆ ಏನೋ ಹೆಲ್ಪ್ ಮಾಡಿಲ್ಲ ಅಂತ. ಹಾಗಾಗಿ ಅವರಿಗೆ ಆ ಬ್ರಾಹ್ಮಣ ಕ್ಷೇತ್ರದಲ್ಲಿ ಇದ್ರೂ ಕೂಡ ಉತ್ತರ ಕನ್ನಡದಲ್ಲಿ ಗೆಲ್ಲೋಕ್ಕಾಗಿರಲಿಲ್ಲ. ಆದ್ರೆ ಅದು ಏನನ್ನು ತೋರಿಸುತ್ತೆ ಅಂತಂದ್ರೆ, ಅವರು ಇವತ್ತು ನಾವು ಜಾತ್ಯತೀತತೆ, ಕೋಮುವಾದ, ಬಹಳಷ್ಟು ಶಬ್ದಗಳನ್ನು ಉಪಯೋಗಿಸ್ತೇವೆ. ಆದ್ರೆ ಅವತ್ತೇನೆ ನಾನು ಯಾರಿಗಾರು ಹೆಲ್ಪ್ ಮಾಡಿದ್ರೆ, ನಾನು ಸಹಾಯ ಮಾಡಿದ್ರೆ ಬೇರೆಯವರಿಗೆ ಮಾಡ್ತೀನಿ, ನನ್ನವರಿಗೆ, ನನ್ನ ಸುತ್ತಮುತ್ತಲಿನವರಿಗೆ ಮಾಡಲ್ಲ ಅನ್ನುವಂಥ ಒಂದು ಕಟು ನಿರ್ಧಾರವನ್ನು ಅವತ್ತು ಇಟ್ಕೊಂಡಿದ್ರು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಹಾಗಾಗಿ ರಾಮಕೃಷ್ಣ ಹೆಗಡೆ ಅವರು ಆವಾಗ ಹೇಳ್ತಿರ್ತಾರೆ ಈ ಮಾತನ್ನ. ಸೇಮ್ ಇಬ್ರಾಹಿಂ ನನಗೆ ಹೇಳ್ತಾ ಇದ್ರು. ಈ ಅಂತ ಉನ್ನತ ಹುದ್ದೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರೆಲ್ಲ ಇದ್ದಾಗ ಈ ಅವರು ಜಾತಿವಾದವನ್ನೆಲ್ಲ ಯಾವತ್ತೂ ಮಾಡೇ ಇಲ್ಲ. ಇಲ್ಲಾಂತಂದ್ರೆ ಇವತ್ತು ಆ ಹುದ್ದೆಯಲ್ಲಿ ಯಾರು ಇರ್ತಾರೆ, ಅವರು ತಮ್ಮ ಸಮಾಜಕ್ಕೆ ಎಲ್ಲ ಅನುಕೂಲವನ್ನು ಮಾಡ್ತಾರೆ, ಬೇರೆ ಸಮಾಜಕ್ಕೆ ಅಷ್ಟೊಂದು ಮಾಡಕ್ ಹೋಗಲ್ಲ. ಆದ್ರೆ ಈ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ತಮ್ಮ ಸಮಾಜವನ್ನು ಬಿಟ್ಟು ಬೇರೆಯವರಿಗೆಲ್ಲ ಹೆಲ್ಪ್ ಮಾಡಿದ್ರು ಅನ್ನುವಂಥ ಮಾತನ್ನ ಅವರು ಹೇಳ್ತಿದ್ರು ಅಂತ. ಅವರು ರಾಜಕೀಯವಾಗಿ ತಂದಂತಹ ಒಂದು ಸಮೀಕರಣಗಳೇನಿದೆಯಲ್ಲ, ಅದು ಇವತ್ತು ಕೂಡ ಸಮಾಜದಲ್ಲಿ ವರ್ಕ್ ಆಗ್ತಿದೆ ಅನ್ನುವಂಥದ್ದು ಬಹಳ ಆಶ್ಚರ್ಯದ ವಿಚಾರ. ಸಾಮಾನ್ಯವಾಗಿ ಯಾವುದೇ ರಾಜಕೀಯ ಸಿದ್ಧಾಂತಗಳು, ಸಮೀಕರಣಗಳು ಇರಲಿ, 5 ರಿಂದ 10 ವರ್ಷದ ಅವಧಿ ಇರುತ್ತೆ. ಅಷ್ಟರ ಒಳಗಡೆಗೆ ಅದರದ್ದು ಎಕ್ಸ್ಪೈರಿ ಡೇಟ್ ಬಂದ್ಬಿಡತ್ತೆ. ಆದ್ರೆ ಅಂಥದ್ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ತಗೊಂಡ್ಬಂದಂತಹ ಅನೇಕ ವ್ಯಕ್ತಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಸೇರಿದಂತೆ, ಹಳೆಯ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ರಾಜಕಾರಣಿಗಳು, PGR ಸಿಂಧ್ಯಾ ಅವರಿದ್ದಾರೆ, ಇವರೆಲ್ಲ
ಎಂತೆಂಥ ಒಳ್ಳೊಳ್ಳೆಯ ರಾಜಕಾರಣಿಗಳನ್ನ, ಮೌಲ್ಯಾಧಾರಿತ ರಾಜಕಾರಣಿಗಳನ್ನ ಅವರು ಬೆಳೆಸಿ ಅವರಿಗೆ ಅಧಿಕಾರವನ್ನು ನೀಡಿ ಅವರನ್ನ ಉನ್ನತ ಸ್ಥಾನಕ್ಕೆ ಏರುವಂತ ಮಾಡೋದರಲ್ಲಿ ಅವರ ರಾಜಕೀಯ ಸಮೀಕರಣ ಹಾಗೂ ದೂರಾಲೋಚನೆಗಳು ಇತ್ತು ಅನ್ನುವಂಥದ್ದು ನಮಗೆ ಬಹಳ ಗಮನೀಯವಾದಂಥ ವಿಚಾರ. ಅದಕ್ಕಾಗಿ ಇವತ್ತು ಆ ರೀತಿಯಾಗಿ ಎಲ್ಲರೂ ತಾವು, ತಮ್ಮ ಮಕ್ಕಳು, ತಮ್ಮ ಮನೆಯವರು, ತಮ್ಮ ನೆಂಟರಿಷ್ಟರನ್ನೇ ಅಧಿಕಾರದಲ್ಲಿ ತರೋದಕ್ಕೆ ಅಂದ್ರೆ ಒಂದಲ್ಲ ಒಂದು ಯೋಜನೆಗಳನ್ನ, ಕುತಂತ್ರಗಳನ್ನ, ತಂತ್ರಗಳನ್ನ ಮಾಡ್ತಿರುವಾಗ ಇವರು ಸಮಾಜದಲ್ಲಿ ಇರುವಂತಹ ಅನೇಕ ವ್ಯಕ್ತಿಗಳು, ಅದು ಕುರುಬರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು. ಇನ್ಫ್ಯಾಕ್ಟ್ ರಾಮಕೃಷ್ಣ ಹೆಗಡೆ ಅವ್ರನ್ನ ಬಹಳ ಜನ ಲಿಂಗಾಯತ ನಾಯಕ ಅಂತ ಬಹಳ ವರ್ಷಗಳ ಕಾಲ ನಂಬ್ಕೊಂಡಿದ್ರು. ಲಿಂಗಾಯತರು ಇರ್ಬೋದು ಅಥವಾ ದಲಿತರು ಇರ್ಬೋದು, ಮುಸ್ಲಿಂ ಸಮುದಾಯದ ಎಲ್ಲ ಸಮುದಾಯದ ನಾಯಕರನ್ನ ಬೆಳೆಸಿ ಅವರು ಇವತ್ತಿನ ರಾಜಕೀಯ ಸನ್ನಿವೇಶಕ್ಕೆ, ಸಾಮಾಜಿಕ ಸನ್ನಿವೇಶಕ್ಕೆ ಕೊಟ್ಟು ಹೋಗಿದ್ದಾರೆ ಅನ್ನೋದು ಇನ್ನೊಂದು ಕೊಡುಗೆ. ಸೊ ರಾಮಕೃಷ್ಣ ಹೆಗಡೆ ಅವರು ಸಂಡೇ ಮಾತಾಡ್ತಿರ್ಲಿಲ್ಲ. ಬಹಳ ವರ್ಷಗಳ ಕಾಲ ಅವರು ಭಾರತೀಯ ಮೌನವನ್ನು ಆಚರಿಸ್ತಾ ಇದ್ರು. ಸಂಡೇ ಅವರಿಗೆ ಬಹಳ ಜನರ ಜೊತೆಗೆ ಮಾತಾಡ್ತಿರ್ಲಿಲ್ಲ. ಸಮಾಜದಿಂದ ಸ್ವಲ್ಪ ದೂರನೇ ಇದ್ದ ತುಂಬಾ ಆತ್ಮೀಯರ ಜೊತೆಗೆ ಅಂತಹ ಸಂಡೆಗಳಲ್ಲಿ ಮಾತನಾಡುವಂತಹ, ಭಾನುವಾರ ದಿನ ಮಾತಾಡುವಂತಹ ಅವಕಾಶ ಸಿಕ್ಕವರಲ್ಲಿ ನಾನು ಕೂಡ ಒಬ್ಬನು. ಹೀಗೆ ಅನೇಕ ರೀತಿಯಲ್ಲಿ ಅವರ ಕುಡಿಬಳ್ಳಿಯನ್ನ ಹಂಚಿಕೊಂಡು ಇವತ್ತು ನನ್ನ ಪತ್ರಿಕೋದ್ಯಮದಲ್ಲಿ ಮುಂದುವರಿಯುತ್ತಾ ಇದ್ದೀನಿ. ಅದರಲ್ಲಿ ಅವರು, ನಾನು ಅವಾಗಲೇ ಹೇಳಿದಾಗೆ ಅವರು ಹೇಳಿದಂತ ಒಂದು ಮೌಲ್ಯಾಧಾರಿತ ಅನ್ನುವಂತಹ ಒಂದು ಶಬ್ದ ಏನಿದೆ ಅದು ರಾಜಕಾರಣಕ್ಕೆ ಮಾತ್ರ ಸೀಮಿತಲ್ಲ, ಪತ್ರಿಕೋದ್ಯಮಕ್ಕೂ ಕೂಡ ಬಹಳ ಅನ್ವಯವಾಗುವಂಥದ್ದು. ಅಂತಹ ಮೌಲ್ಯಾಧಾರಿತ ಪತ್ರಿಕೋದ್ಯಮವನ್ನು ನಡೆಸಿಕೊಂಡು ಹೋಗೋದಕ್ಕೆ ನನಗೆ ಸ್ಫೂರ್ತಿಯಾದಂತಹ ರಾಮಕೃಷ್ಣ ಹೆಗಡೆ ಅವರ ಜನ್ಮದಿನವನ್ನ, ಜನ್ಮ ಶತಮಾನೋತ್ಸವದ ಹೊಸ್ತಿಲಲ್ಲಿ ಇವತ್ತು ನಾವು ಆಚರಿಸ್ತಾ ಇರುವಂಥದ್ದು ಬಹಳ ಸಂತೋಷದ ವಿಚಾರ. ನನಗೆ ಇಲ್ಲಿ ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ನೀಡಿರುವ ಎಲ್ಲ ವ್ಯಕ್ತಿಗಳಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಅವರ ಮೌಲ್ಯಗಳು ಸದಾ ನಮ್ಮ ಜೊತೆಗೆ. ನಮಸ್ಕಾರ. ಉದ್ಯೋಗ ಇಷ್ಟು ಸೀನಿಯಾರಿಟಿ ಇರಬೇಕು, ಕರ್ನಾಟಕದವ್ರಿಗೆ ಮೊದಲನೇ ಆದ್ಯತೆ ಬೇಕು, ಉದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಆ ಒಂದು ಕಾರ್ಯಕ್ರಮನ ಬಂದರು ಅವರು. ಮತ್ತು ಮಹಿಳಾ ಸಮಸ್ಯೆಗಳು, ವಿದ್ಯಾಭ್ಯಾಸ ಆಗ್ಬೋದು, ಮತ್ತೊಂದಾಗ್ಬೋದು, ಮತ್ತು ಮಹಿಳಾ ಸಂರಕ್ಷಣೆ ವಿಚಾರವಾಗಿ ಈ ಸೆಕೆಂಡ್ ಶೋ ಫಿಲಮ್ ಇರೋದು. ಆ ಸೆಕೆಂಡ್ ಶೋ ಫಿಲಮನ್ನು ಅವರು ರದ್ದು ಮಾಡೋದು. ಯಾಕಂದರೆ ಮಹಿಳೆಯರ ಮೇಲಿನ ಅತ್ಯಾಚಾರಗಳು ಹೆಚ್ಚಾಗ್ತಾಯಿತ್ತು ಆ ಕಾಲಘಟ್ಟದಲ್ಲಿ. ಹಾಗಾಗಿ ಅದನ್ನು ರದ್ದು ಮಾಡೋದು. ಮನೋರಂಜನೆ ಮುಖ್ಯ ಅಲ್ಲ, ಸುರಕ್ಷತೆ ಮುಖ್ಯ. ಹಾಗಾಗಿ ಸೆಕೆಂಡ್ ಶೋ ಬೇಡ ಅಂತೇಳಿ ರದ್ದು ಮಾಡೋದು. ಇನ್ನು ಕಾರ್ಮಿಕರ ವಿಚಾರಗಳಾಗ್ಬೋದು, ರೈತ ವಿಚಾರಗಳಾಗ್ಬೋದು, ಜನಸಾಮಾನ್ಯರ ವಿಚಾರಗಳು, ಸಮಾಜದಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇದ್ದಾಗ ಅನೇಕ ಉದಾಹರಣೆಗಳಿದೆ. ಬೆಂಗಳೂರು ನಗರದಲ್ಲಿ ಅನೇಕ ಏರಿಯಾಗಳಿದೆ, ಹೆಣ್ಮಕ್ಳು ಓಡಾಡೋಕ್ಕಾಗ್ತಾ ಇಲ್ಲ, ಗಂಡು ಮಕ್ಕಳು ಓಡಾಡೋಕ್ಕಾಗ್ತಾ ಇಲ್ಲ. ಅಷ್ಟು ರೌಡಿಸಮ್ ಇತ್ತು ಬೆಂಗಳೂರು ನಗರದಲ್ಲಿ. ಅವ್ರನ್ನೆಲ್ಲ ಮಟ್ಟ ಹಾಕಿದ್ರು. ಕಂಡಲ್ಲಿ ಗುಂಡಿ ಕೇಳಿದಂಥ ಗಂಡ್ಯದೆಯ ಏಕೈಕ ರಾಜಕಾರಣಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಇರಬೇಕು, ಸಮಾಜ ಅಂದ್ರೇನು, ಉದ್ಯೋಗ ಅಂದ್ರೇನು, ರಾಜಕಾರಣ ಅಂದ್ರೇನು, ಈ ರಾಜಕಾರಣದಲ್ಲಿ ಪಾರದರ್ಶಕತೆ ಯಾವ ರೀತಿ ಇರಬೇಕು, ಪ್ರಾಮಾಣಿಕತೆ ಯಾವ ರೀತಿ ಇರಬೇಕು, ಯಾವ ರೀತಿ ಜನರಿಗೆ ನಾವು ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ಅವರು ಇತ್ತೀಚೆಗೆ ಕೇಳ್ಪಟ್ಟೆ. ಅವರು ಕ್ಲಾಸ್ ತೊಗೊಳ್ತಾ ಇರುತ್ತೆ ಮಂತ್ರಿಗಳೇ, ಸಹೋದ್ಯೋಗಿಗಳಿಗೆ ಕ್ಲಾಸ್ ತೊಗೊಂಡು ಈ ರೀತಿ ಇರಬೇಕು. ಮತ್ತು ಈಗ ತಾನೇ ಕೇಳಿದ ITBT ಅವರೇ ತಂದಿದ್ದು ಫಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ಅಂತ ಮಾಡಿದ್ದೆ ಅವರು. ನಂತರ ಇನ್ನೊಂದು ಭಾಳ ಮುಖ್ಯವಾದ, ಒಬ್ಬೊಬ್ಬರು ಸಹ ಒಂದೊಂದು ಸಾಧನೆಯನ್ನು ಮಾಡಿದರು ಸಂಪುಟದಲ್ಲಿ. ನೀರು ಸಾಬ್ ಇರ್ಬೋದು, ಅವ್ರಿಗೆ ನಿಜ ಸಂಬಂಧ ಯಾರಿಗೂ ಗೊತ್ತಾಗಲ್ಲ. ನೀರು ಸಾಬ್ ಅಂದ್ರೆ ಅರ್ಥ ಆಗೋದು. ಅವ್ರು ಕೊಟ್ಟಂಥ ಕಡೆಗೆ ಕುಡಿಯೋದಕ್ಕೆ ನೀರು ಬೇಕು, ಅದರ ಆದ್ಯತೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಸನ್ಮಾನ್ಯ ರಾಮಕೃಷ್ಣ ಸಂಪುಟದಲ್ಲಿ. ಅದೇ ರೀತಿ ಸಾರಿಗೆ ವ್ಯವಸ್ಥೆ ಭಾಳ ಅವ್ಯವಸ್ಥೆ ಆಗಿತ್ತು. BTS ಅಂತ ಇತ್ತು, ನನ್ನ PMTC ಅಂತ ಮಾಡೋದು, ಮತ್ತು ವಿಭಜನೆಗಳನ್ನು ಮಾಡೋದು. ಅವು ಒಂದು ಸರಿ ಸ್ಟ್ರೈಕ್ ಆದರೆ ಮುಗೀತು. ಒಂದು ಲ್ಯಾಂಡ್ಲೈನ್ ಫೋನ್ ಕಾಲ್ಗೆ ಎಲ್ಲ ಸ್ಟ್ರೈಕ್ ಆಗಿಬಿಟ್ಟಿರೋದು. ಆ ರೀತಿ ಆಗಲಿಕ್ಕೆ ಆಗಲ್ಲ. ಈಗ ಒಂದಷ್ಟು ಜನರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇವರು ಅಧಿಕಾರ ಅನ್ನೋದು ಜನತೆಯ ಕೈಯಲ್ಲಿರಬೇಕು ಅನ್ನೋ ಉದ್ದೇಶ ಆಗಿತ್ತು. ಇವತ್ತು ನಾವು ಉಸಿರಾಡೋಂಥ ಗಿಡಮರಗಳಾಗಿರ್ಬೋದು ನಗರದಲ್ಲಿ, ಅವ್ರು ಕೊಟ್ಟಂಥ ಕೊಡುಗೆ ಅದು. ಹಿಂದೆ ಸನ್ಮಾನ್ಯ ಇವರು ರಾಜ ಕೆಂಪೇಗೌಡರು ಕೊಟ್ಟಿದ್ರು, ಅದಕ್ಕಿಂತ ಮುಂಚೆ ಸಾಮ್ರಾಟ್ ಅಶೋಕ್ ಅವರು ಕೊಟ್ಟಿದ್ರು. ನಂತರ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಆಮ್ಲಜನಕದ ಬಗ್ಗೆ ಮನುಷ್ಯನಿಗೆ ಪ್ರಪ್ರಥಮವಾಗಿ ಉಸಿರಾಡೋದಕ್ಕೆ ಆಮ್ಲಜನಕ ಬೇಕು ಅಂತ ಮನಗೊಂಡಂಥ ಮುಖ್ಯಮಂತ್ರಿಯಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ. ಇವತ್ತೇ ಒಂಚೂರು ಬೆಂಗಳೂರಿನಾಗ ಉಸಿರಾಡ್ತಾ ಇದ್ವಿ, ಅದು ರಾಮಕೃಷ್ಣ ಹೆಗಡೆ ಅವರಿಗೆ ಆ ಕೊಡುಗೆಯನ್ನು ಸಲ್ಲಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಈ ಸಂದರ್ಭದಲ್ಲಿ ತಾವು ಮಾತಾಡ್ತಾ ಇರೋದು ಸುದೀರ್ಘವಾಗಿ ಇವರು ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ, ಅವರ ಹಿರಿಯರ ಬಗ್ಗೆ ತಾವು ಮಾತಾಡಿದೆ. ಸರ್, ITBT ಅಂತ ಒಂದು ವಿಷಯ ಪ್ರಸ್ತಾಪ ಮಾಡಿದೆ ಸರ್. ಬಟ್ ಈಗಿನ ಯುವಜನತೆ ಭಾಳಷ್ಟು, ಒಂದು ಯುವತಿಯರಲ್ಲಿ ಅವರು ಭಾಳಷ್ಟು ITBTಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಒಳ್ಳೆಯ ಸಂಭಾವನೆ, ಒಂದು ಒಳ್ಳೆಯ ಸ್ಯಾಲ್ರಿ ಇದೆ. ಬಟ್ ಏನಂದರೆ ಯಾವುದೊಂದು ಪಕ್ಷ ಆಗಲಿ ಸರ್, ಕಾಂಗ್ರೆಸ್ಸು, BJP, JDS ಯಾವುದೇ ಒಂದು ಪಕ್ಷ ಆಗಲಿ ಸರ್, ಒಂದು ರಾಜಕಾರಣಕ್ಕೆ ಭಾಳಷ್ಟು ಕಡಿಮೆ ಬರ್ತಾ ಇದೆ. ಅವ್ರಿಗೇನು ಭಯನ ಇಲ್ಲಾಂದರೆ ಮಾರ್ಗದರ್ಶನ ಕೊಡ್ತಾ ಇದೆಯಾ? ನಮ್ಮಂಥ ಹಿರಿಯರವ್ರಿಗೂ ಮಾರ್ಗದರ್ಶನ ಕೊಟ್ಟು ಒಂದು ರಾಜಕೀಯಕ್ಕೆ ಬರೋ ಥರ ಮಾಡ್ಬೋದಲ್ಲ ಸರ್? ರಾಜಕಾರಣ ಅನ್ನೋದು ಭಾಳ ಪವಿತ್ರವಾದದ್ದು. ಈಗ ರಾಜಕಾರಣಕ್ಕೆ ಬರೋರು ಯಾರು, ನೀವು ಹೇಳಿದಂಗೆ ಯಾರು ಹೆಚ್ಚಾಗಿದ್ದಾರೆ ಅಂದರೆ ಗೂಂಡಾಗಳು, ಹೊರ್ಕಿಗಳು, ಲಪಂಗಗಳು, ಕೊಲೆಗಡಕರು ಈಗ ಹೆಚ್ಚಾಗಿ ಬರ್ತಾ ಇದ್ದಾರೆ. ಕಾರಣ ಏನಂದರೆ
ಈಗಿರೋಂಥ ರಾಜಕಾರಣಿಗೆ ಭಾಳಷ್ಟು ಜನರಿಗೆ ಎಲ್ಲರಲ್ಲ ಅವ್ರಿಗೆ ಸೇಫ್ಟಿ ಬೇಕು. ಸರ್ ಒಂದು ಯುವಕರು ಯುವತಿಯರು ಯಂಗ್ಸ್ಟರ್ಸ್ ಅನ್ನೋದು ಬಂದರೆ ತಾವು ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟರೆ ಇನ್ನೊಂದು ಸ್ವಲ್ಪ ಇವರೇನು ರಾಮಕೃಷ್ಣ ಹೆಗಡೆ ಸಾಹೇಬ್ರ ಕಾಲದಲ್ಲಿ ಅಭಿವೃದ್ಧಿ ಮಾಡೋ ಈಗಿನ ಇದರಲ್ಲಿ ಅಭಿವೃದ್ಧಿ ಮಾಡ್ಬೋದೇನೋ ತಾವು ಮಾರ್ಗದರ್ಶನ ಕೊಡ್ಬೋದು. ಖಂಡಿತ ಸರ್, ನೀವು ಹೇಳಿದ್ದು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರ ಕಾಲಘಟ್ಟದಲ್ಲಿ ಅನೇಕ ಜನರನ್ನು ರಾಜಕಾರಣಕ್ಕೆ ತಂದರು. ವಿದ್ಯಾವಂತರ, ಬುದ್ಧಿವಂತರನ್ನು, ಹೋರಾಟಗಾರರನ್ನ ಎಲ್ಲರೂ ತಂದರು. ಈಗ ಅಂಥ ರಾಜಕಾರಣಿ ಯಾರು ಇಲ್ಲ ಸರ್. ಹಂಗಂತ ಸರ್ ತಾವು ಮೋಸ್ಟ್ ಆಫ್ ಸೀನಿಯರ್ಸ್ ಇದ್ದೀರಲ್ಲ ಸರ್, ನೀವು ಸೀನಿಯರ್ ಖಂಡಿತ ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟು ಒಂದು ರಾಜಕೀಯಕ್ಕೆ ಬರೋ ಥರ ಮಾಡ್ಬೋದು, ಅವರೊಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ. ಖಂಡಿತ ಸರ್, ನಮ್ಮ ಜನತಾ ಪಕ್ಷದ ವತಿಯಿಂದ ಈಗಾಗಲೇ ಸಾಕಷ್ಟು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತಿಳುವಳಿಕೆಯನ್ನು ಕೊಟ್ಟಿದೆ, ಆಸಕ್ತಿ ಇದೆ. ಈಗ ಸಾಕಷ್ಟು ಅಭ್ಯರ್ಥಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಚುನಾವಣೆಗೆ ಮುಂಬರುವಂಥ BBM ಚುನಾವಣೆ ಆಗ್ಬೋದು, ಮತ್ತೊಂದಾಗ್ಬೋದು, ಅವ್ರಿಗೆ ಹೇಳಿದ್ದೀವಿ ಬರೀ ನಾವು IT BT ಎಲ್ಲ ಉದ್ಯೋಗ ಅಲ್ಲ, ಇದು ಒಂದು ಪಾರ್ಟ್ ಆಫ್ ದಿ ಲೈಫ್ ಆಗಬೇಕು. ರಾಜಕಾರಣ ಅನ್ನೋದು ಒಂದು ಪಾರ್ಟ್ ಆಫ್ ದಿ ಲೈಫ್ ಆಗಬೇಕು, ಒಂದು ಸೇವೆ ಆಗಬೇಕು, ಒಂದು ಸೇವೆಯನ್ನು ಸಲ್ಲಿಸಬೇಕು. ಇವತ್ತು ಹೆಚ್ಚು ತಿಳುವಳಿಕೆ ಇರುವಂಥ ರಾಜಕಾರಣಕ್ಕೆ ಬರಬೇಕು. ಉದಾಹರಣೆ ಹೇಳ್ತೀನಿ, ಈಗ ಓಸೋ ಗುರೂಜಿ ಹೇಳ್ತಾರೆ, ರಜನೀಶ್ ಗುರೂಜಿ ಹೇಳ್ತಾರೆ ಮೆರಿಟೋಕ್ರಸಿ. ಏನು ಮೆರಿಟೋಕ್ರಸಿ? ಅರ್ಹತಾ ಪ್ರಭುತ್ವ. ಉದಾಹರಣೆಗೆ ಒಬ್ಬ ಆರೋಗ್ಯ ಸಚಿವ ಅಂದರೆ ಅವ್ನು MBBS ಡಾಕ್ಟರ್ ಆಗಿರಬೇಕು, ಅದ್ರ ಬಗ್ಗೆ ಅವ್ನಿಗೆ ಗೊತ್ತಿರಬೇಕು, ಅವನಿಗೆ ತಿಳುವಳಿಕೆ ಇರಬೇಕು. ಅಂಥ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಬೇಕು. ಈಗ ಡಾಕ್ಟರ್ಸ್ ಇರೋರನ್ನ ಅಥವಾ ಇಂಜಿನಿಯರ್ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರು, ಆಟೋಮೊಬೈಲ್ ಇಂಜಿನಿಯರು ಅಥವಾ ಸಿವಿಲ್ ಇಂಜಿನಿಯರ್, ಈ ಥರದವರೆಲ್ಲ ರಾಜಕಾರಣ ತರಬೇಕು. ಈಗ ರೋಡ್ ಇಂಜಿನಿಯರ್ಸ್ ಇದ್ದಾರೆ, ಅವ್ರನ್ನೂ ಸಹ ನಾವು ತರಬೇಕು. ಈ ಥರ ವಿದ್ಯಾವಂತರನ್ನ ಹೆಚ್ಚಾಗಿ ತಂದಾಗ ಅವ್ರಿಗೆ ತಿಳುವಳಿಕೆ ಇರುತ್ತೆ. ಅವ್ರಿಗೆ ನಾವು ಪ್ರಾಮಾಣಿಕತೆ ಅಂದರು, ಯಾತಕ್ಕಾಗಿ ಪ್ರಾಮಾಣಿಕತೆ ನಾವು ಮೈಗೂಡಿಸ್ಕೊಳ್ಬೇಕು. ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಆರೋಗ್ಯ, ಪ್ರಾಮಾಣಿಕತೆ ಇರಬೇಕು. ಆಗ ಮಾತ್ರ ಆ ದೇಶ ಖಂಡಿತ ಅಭಿವೃದ್ಧಿ ಆಗುತ್ತೆ. ಉದಾಹರಣೆಗೆ ಜಪಾನು ಅಲ್ಲಿ ಆರೋಗ್ಯ ಮತ್ತು ಅಭಿವೃದ್ಧಿ, ಪ್ರೋಗ್ರೆಸಿವ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹಾಗಾಗಿ ನಮ್ಮ ಯುವಕರಿಗೆ ನಾವು ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ವಿ, ಪ್ರೇರಣೆಯನ್ನು ಕೊಡ್ತಾ ಇದ್ವಿ, ತಿಳುವಳಿಕೆಯನ್ನು ಸಹ ಕೊಡ್ತಾ ಇದ್ವಿ. ಸರ್ ಕಡೆಗೆ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಸಭೆಯನ್ನು ಉದ್ದೇಶಿಸಿ ಇವರು PGS ಇಂಡಿಯಾ ಸಾಹೇಬರು ಮಾತಾಡ್ತಾ ಇದ್ರು, ಒಂದು ರಾಮಕೃಷ್ಣ ಹೆಗಡೆ ಸಾಹೇಬರು ಒಂದು ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಪ್ರತಿಭೆ ಬರಬೇಕು ಅಂದರು. ಎಲ್ಲೋ ರಾಜಕಾರಣಿಗಳು, ಮೋಸ್ಟ್ ಆಫ್ ಸೀನಿಯರ್ಸು ಎಲ್ಲೋ ಒಂದು ಸ್ವಲ್ಪ ಮೈ ಮರಿತಾ ಇದ್ದಾರೆ. ಅವ್ರಿಗೆ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಒಂದು ಅವ್ರ ಬಗ್ಗೆ ತಿಳುವಳಿಕೆ, ಒಂದು ಅವ್ರಿಗೆ ಏನು ಸಾಧನೆ ಒಂದು ಬೋರ್ಡ್ ಆಗ್ತದೆ. ಈಗಿನ ಯಂಗ್ಸ್ಟರ್ಸು ಅದು ತಿಳ್ಕೊಳ್ಳೋದಕ್ಕೆ ಭಾಳ ಖುಷಿ ಆಗುತ್ತಲ್ಲ ಸರ್, ಅದ್ರ ಬಗ್ಗೆ? ಖಂಡಿತ ಭಾಳ ಅದ್ಭುತವಾದ ಮಾತು. ಅವ್ರು ಸ್ಟ್ಯಾಚು ಮಾಡಬೇಕು ಅಂತ ಹೇಳಿದ್ರು. ಅವ್ರ ಸ್ಟ್ಯಾಚು ಜೊತೆ ಅವ್ರು ಏನು ಸಾಧನೆ, ಹೌದು, ಕೊಡುಗೆ ಏನು ಕೊಟ್ಟಿದ್ದಾರೆ ಬರೆದ್ರೆ ಚೆನ್ನಾಗಿರುತ್ತೆ ಸರ್. ನನ್ನ ಪ್ರಕಾರ ಒಂದು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಬೇಕು ಸರ್. ಯಾವ ರೀತಿ ಅಂದರೆ ರಾಜಕಾರಣ ಅಂದ್ರೇನು, ಪ್ಯೂರ್ಲಿ ಪೊಲಿಟಿಕಲ್ಸ್ ಒಂದು ಟ್ರೈನಿಂಗ್ ಸೆಂಟರ್ ಆಗಬೇಕು. ಅವ್ರ ಹೆಸರಲ್ಲಿ ಒಂದು ವಿಶ್ವವಿದ್ಯಾನಿಲಯ ಕಡೆ ಪಕ್ಷ ಒಂದು ಕಾಲೇಜಾದರೂ ಆಗಬೇಕು. ಆ ಕಾಲೇಜಲ್ಲಿ ಯಾವ ರೀತಿ ಇರಬೇಕು, ಸಾಮಾಜಿಕ ವ್ಯವಸ್ಥೆಗಳ ಬಗ್ಗೆ ಏನು, ರಾಜಕಾರಣದ ಒಂದು ಒಡನಾಟ ಏನು, ಸಾಮಾಜಿಕ ವ್ಯವಸ್ಥೆಗಳು ಮತ್ತು ಅದಕ್ಕೆ ಇದಕ್ಕಿರುವಂಥ ಸಂಬಂಧಗಳೇನು, ಮತ್ತು ಕಾನೂನುಗಳು, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾನೂನುಗಳೇನು, ನಮ್ಮ ಹಕ್ಕುಗಳೇನು, ನಮ್ಮ ಸಂವಿಧಾನಾತ್ಮಕ ಹಕ್ಕುಗಳೇನು, ರೈತರಾಗ್ಬೋದು, ಹೋರಾಟಗಾರ, ಮಹಿಳೆಯರಾಗ್ಬೋದು, ಎಲ್ಲ ರಿಲೇಟೆಡ್, ಇವೆಲ್ಲ ರಿಲೇಟೆಡ್ ಅಲ್ವಾ, ಅದನ್ನು ತರಬೇಕು ಸರ್. ಖಂಡಿತ ತಾವು ಹೇಳಿದ್ದು ಅದ್ಭುತವಾದಂಥ ಒಂದು ಪ್ರಶ್ನೆ ಕೇಳೋದು. ಅದಕ್ಕಾಗಿ ನಿಮ್ಮ ಮಾಧ್ಯಮಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್ ತಾವು ಯಾರಾದರೂ ಒಂದೆರಡು ಮಾತು ಮಾತಾಡಿ ಸರ್, ತಮ್ಮ ಅನುಭವ. ಅಲ್ಲ ಸರ್, ನೀವು ರಾಮಕೃಷ್ಣ ಹೆಗಡೆ ಸಾಹೇಬ್ರದ್ದು ಒಂದು ಹುಟ್ಟಿದಬ್ಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಾ. ಒಂದು ರಾಮಕೃಷ್ಣ ಹೆಗಡೆ ಸಾಹೇಬ್ರದ್ದು ತಾವು ತಿಳಿದ ಮಟ್ಟಿಗೆ ನಿಮ್ಮ ಅನಿಸಿಕೆ ದೂರ ಹೇಳಿ ಮೇಡಮ್. ರಾಮಕೃಷ್ಣ ಹೆಗಡೆ ಅವರು ತುಂಬ ಮಾಡಿದ್ದಾರೆ. ಅವ್ರು ಮಾಡಿರೋದು ನೆನೆಸ್ಕೊಂಡು ಎಷ್ಟೋ ಜನ ಅವರ ಪ್ರಕಾರ ಅವರು ಹೋಗಿದ್ದ ದಾರಿಲಿ ಹೋಗ್ತಾ ಇದ್ದಾರೆ. ತುಂಬ ಮಾಡಿದ್ದಾರೆ ರಾಮಕೃಷ್ಣ ಹೆಗಡೆ ಅವರು, ಒಂದು ಎರಡಲ್ಲ ಎಷ್ಟೋ ಮಾಡಿದ್ದಾರೆ. ಇವಾಗ ನಮ್ಮ ಅಣ್ಣ ಅವ್ರು ಹೇಳಿದ ಥರ ಎಲ್ಲ ಇದಕ್ಕೂ ರಾಮಕೃಷ್ಣ ಹೆಗಡೆ ಅವರು ಪವಿತ್ರವಾಗಿ ಮಾಡಿದ್ದಾರೆ. ಅವರ ದಾರಿನೇ ನಾವು ನಡೀತಾ ಇದ್ದೀವಿ. ಮತ್ತು ಅವರು ಮಾಡಿರೋದು ಹೇಳಬೇಕು ಅಂದರೆ ಸಾಲೋದಿಲ್ಲ, ಅಷ್ಟು ಮಾಡಿದ್ದಾರೆ. ನಮ್ಮ ಜನಗಳು ತಿಳ್ಕೋಬೇಕು ಅಂತ ನಮ್ಮ ಕರ್ನಾಟಕಕ್ಕೆ ಫಸ್ಟು ಅವರೇ. ರಾಮಕೃಷ್ಣ ಹೆಗಡೆ ಅಂದರೆ ಎಲ್ಲರೂ ರಾಮಕೃಷ್ಣ ಹೆಗಡೆ ಅವ್ರ ಫಂಕ್ಷನ್ನ ನಾವು ಬರ್ತೀವಿ ಅಂತ ಎಲ್ಲ ಎಷ್ಟೋ ಜನ ನಮ್ಮ ಹಿಂದೆ ಇವಾಗ ಎಲ್ಲರೂ ಬಂದಿದ್ದಾರೆ. ರಾಮಕೃಷ್ಣ ಅವರು ಹೆಗಡೆ ಬಗ್ಗೆ ಎಲ್ಲರೂ ತಿಳ್ಕೋಬೇಕು. ಅವರು ನಡೆದಿದ್ದ ದಾರಿಲಿ ನಡೆದ್ರೆ ಉತ್ತಮ ಅಂತ ನಾನು ಹೇಳ್ಕೊಂಡು ಥ್ಯಾಂಕ್ ಯು ಮುಗಿಸ್ತಾ ಇದ್ದೀನಿ. ನಾವು ಸುವರ್ಣ ಸುದ್ದಿ ಮಾಧ್ಯಮ ಪ್ರಧಾನ ಸಂಪಾದಕರು